ಹೋಗ್ರಿ ಅಯ್ಯೋ ಹೋಗ್ರಿ ಸರ್ ಅದನ್ನ ಮುಟ್ಬೇಡಿ ಸರ್. ಅದು ನನ್ನ ಪರ್ಸನಲ್ ಡೈರಿ ಸರ್, ಅದನ್ನ ಅಲ್ಲೇ ವಾಪಸ್ ಇಟ್ಬಿಡಿ. ಪರ್ಸನಲ್ ಸರ್ ಈಗಲೇ ಹೇಳ್ಬಿಡ್ತಾವ್ನಿ, ಸುಮ್ಮನೆ ಇಟ್ಬಿಡಿ ಸರ್ ಅದನ್ನ. ನೀವು ಅದನ್ನೆಲ್ಲ ನೋಡಂಗಿಲ್ಲ. ದಿವ್ಯಾ 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 ಬಾಲ, ದಿಸ್ ಇಸ್ ಟೂ ಮಚ್. ನಾನಿಲ್ಲಿ ಗಲಾಟೆ ಮಾಡೋಕ್ಕೂ ಮೊದಲು ಇಲ್ಲಿಂದ ಹೊರಟ್ಬಿಡು. ಗಲಾಟೆ ಮಾಡೋವಂಥದ್ದು ಏನಾಯ್ತು ದಿವ್ಯಾ? ಮದ್ವೆ ಅನ್ನೋದು ಗಲಾಟೆ ಅಲ್ಲ, ಸಂಭ್ರಮ. ವಾಟ್? ಈ ರೀತಿ ಕದ್ದು ಬಂದು ಮದ್ವೆ ಆಗೋದು ಸಂಭ್ರಮನಾ? ಓ, ಇಂಥ ವಿಷಯನ ಇದ್ದಕ್ಕಿದ್ದಾಗೆ ಹೇಳ್ದೆ ಅನ್ನೋದಕ್ಕೆ ಶಾಕ್ ಆಯ್ತಾ? ನಾನು ಏನು ಮಾಡಲಿ ದಿವ್ಯಾ, ನನ್ನ ಸಿಚುವೇಶನ್ ಆಗಿದೆ. ಪ್ರತಿ ಸರಿ ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊ ಅಂತ ನೀನೇ ಹೇಳ್ತಿದ್ದೆ, ಆದ್ರೆ ಈ ಸರಿ ನೀನೇ ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಈಗಲೇ ನಿನ್ನ ಹತ್ರ ತಾಳಿ ಕಟ್ಟಿಸ್ಕೋಬೇಕಾ? ನೆವರ್. ಆ ರೀತಿ ಕನ್ಸೆಲ್ಲ ಇಟ್ಕೋಬೇಡ. ಈಗಲೇ ಅದನ್ನ ಮರ್ತ್ಬಿಡು. ಯಾಕೆ ದಿವ್ಯಾ, ನಾವಿಬ್ರು ಪ್ರೀತಿಸ್ತಿರೋರು, ಯಾವತ್ತಿದ್ರು ಮದ್ವೆ ಆಗ್ಬೇಕಾದವರು. ಅಂಥದ್ರಲ್ಲಿ ನಮ್ಮ ಮದ್ವೆ ವಿಚಾರ ಕೇಳಿ ನಿನ್ ಖುಷಿ ಆಗ್ಲಿಲ್ವಾ? ಖುಷಿನಾ? ಇಂಥ ಹುಚ್ಚಾಟಕ್ಕೆ ಖುಷಿ ಆಗಲ್ಲ, ತೆಗ್ದು 4 ಬಾರಿಸ್ಬೇಕು ಅನ್ಸುತ್ತೆ. ಮದ್ವೆ ಅಂದ್ರೆ ಏನ್ ಮಕ್ಕಳಾಟ ಅನ್ಕೊಂಡಿದ್ಯಾ? ನೀನ್ ಈ ರೀತಿ ದೇವಸ್ಥಾನಕ್ಕೆ ಕರ್ಸಿ ತಾಳಿ ಕಟ್ಬಿಟ್ರೆ ಅದ್ ಮದ್ವೆನಾ? ಈ ರೀತಿ ಓಡ್ ಬಂದು ಮದ್ವೆ ಆಗ್ತೀವಿ ಅನ್ನೋದಾಗಿದ್ರೆ ಯಾವತ್ತೂ ಆಗ್ಬೋದಿತ್ತು. ಇಷ್ಟ ದಿನ ಕಾಯ್ಬೇಕಾಗಿರ್ಲಿಲ್ಲ. ನಿನಗಂತೂ ನಿಮ್ ಮನೆಯವ್ರ ಬಗ್ಗೆ ಪ್ರೀತಿ ಗೌರವ ಇಲ್ದೇ ಇರ್ಬೋದು, ಆದ್ರೆ ನನಗಿದೆ. ಈ ರೀತಿ ಕದ್ದು ಮದ್ವೆ ಆಗೋಂತ ಕರ್ಮ ನನಗಿಲ್ಲ. ದಿವ್ಯಾ ಕೂಲ್, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಓಡೋಗ್ ಮದ್ವೆ ಆಗೋದಕ್ಕಾಗ್ಲಿ ಕದ್ದು ಮದ್ವೆ ಆಗೋದಕ್ಕಾಗ್ಲಿ ನನಗಿಷ್ಟ ಇಲ್ಲ. ಅದು ನನ್ನ ಉದ್ದೇಶನೂ ಅಲ್ಲ. ನಮ್ಮನೆಯವರು ಯಾರು ಬಂದಿಲ್ಲ, ನಿಮ್ಮ ಮನೆಯವರು ಯಾರು ಬಂದಿಲ್ಲ. ನೀನೊಬ್ಬ ತಾಳಿ ಹಿಡ್ಕೊಂಡ್ಬಂದು ಕಟ್ತೀನಿ ಅಂದಿದ ತಕ್ಷಣ ಕಟ್ಟಿಸ್ಕೊಂಡು ನಿನ್ ಹಿಂದೆ ಬರಕ್ಕಾಗತ್ತಾ? ಇದನ್ನ ಕದ್ದು ಮದ್ವೆ ಆಗೋದು ಅಂತ ತಾನೇ ಅನ್ನೋದು. ಸ್ವಲ್ಪ ತಾಳ್ಮೆಯಿಂದ ನನ್ನ ಮಾತು ಕೇಳು ದಿವ್ಯಾ. ಜಸ್ಟ್ ಶಟ್ ಅಪ್ ಬಾಲ. ಕೈಯಲ್ಲಿ ತಾಳಿ ಹಿಡ್ಕೊಂಡು ತಾಳ್ಮೆಯಿಂದ ಇರುವಂತ್ಯಾ? ದಿವ್ಯಾ, ನೀನು ಗಾಬರಿ ಆಗೋದಕ್ಕೆ ಇದು ಗನ್ ಅಲ್ಲ, ತಾಳಿ. ಇಷ್ಟ ಇಲ್ದೆ ಕುತ್ತಿಗೆ ಬೀಳೋ ತಾಳಿ ಯಾವ ಹೆಣ್ಣಿಗಾದ್ರೂ ನೇಣ್ ಹಗ್ಗ ಇದ್ದಂಗೆ. ಯಾಕೆ ಈ ತರ ಮಾತಾಡ್ತಿದ್ಯಾ ದಿವ್ಯಾ? ನಾವಿಬ್ರು ಪ್ರೀತಿಸ್ತಿದೀವಿ. ಪ್ರೀತಿ ಮಾಡ್ತಿದೀವಿ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನೀನ್ ಏನೇ ಮಾಡಿದ್ರು ಸರಿ ಅಂತೀನಿ ಅಂದ್ಕೊಂಡಿದ್ಯಾ? ಎನಫ್. ನಿನ್ನ ಏನು ಅನ್ಕೊಂಡಿದ್ದೆ, ಬಟ್ ಈ ಲೆವೆಲ್ಗೆ ಇಳಿತಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಇನ್ನು ನಿನ್ನ ಸಹಿಸ್ಕೊಳಕ್ ಆಗಲ್ಲ. ಗುಡ್ ಬೈ ದಿವ್ಯಾ. ನೋ ದಿವ್ಯಾ, ನನ್ ಮಾತು ಕೇಳು. ನನ್ ಮನ್ಸಲ್ಲೂ ಮನೆಯವ್ರನ್ನೆಲ್ಲ ಒಪ್ಸೆ ಮದ್ವೆ ಆಗ್ಬೇಕು ಅಂತ ಆಸೆ ಇರೋದು. ಮತ್ತೆ ನಮ್ಮ ಮದ್ವೆ ಹಾಗೆ ನಡೆಯುತ್ತೆ. ಏನ್ ಹೇಳ್ತಾ ಇದ್ಯಾ ಬಾಲ? ಮನೆಯವ್ರನ್ನ ಒಪ್ಸ್ತೀನಿ ಅನ್ನೋನು ದೇವಸ್ಥಾನಕ್ಕೆ ಕರ್ಸಿ ತಾಳಿ ಇಟ್ಕೊಂಡು ನಿಂತ್ಕೊಳ್ಳೋ ಡ್ರಾಮಾ ಯಾಕೆ? ಎಸ್, ಇದು ಡ್ರಾಮಾನೇ. ಡ್ರಾಮಾನ? ಹೌದು. ನೀನು ಹೂ ಅಂದ್ರು ನಾನು ಈ ತರ ನಿನ್ನ ಮದ್ವೆ ಆಗ್ತಾ ಇರ್ಲಿಲ್ಲ ದಿವ್ಯಾ. ನಾನು ಇಲ್ಲಿ ಈ ತರ ನಿನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ರೆ ಇಷ್ಟು ದಿನ ಕಾಯ್ಬೇಕಾಗ್ತಿರ್ಲಿಲ್ಲ ದಿವ್ಯಾ. ಹಾಗಿದ್ರೆ ಇವತ್ ನಮ್ಮ ಮದ್ವೆ ಆಗಲ್ಲ. ಆದ್ರೆ ನಿನ್ ಕುತ್ತಿಗೆಯಲ್ಲಿ ಈ ತಾಳಿಗಿರ್ಬೇಕು. ನೋಡಿ ಸಾ, ಈಗಲೇ ಹೇಳ್ಬಿಡ್ತಾವ್ನಿ, ನೀವು ಬೇರೆ ಏನಾರ ಚೆಕ್ ಮಾಡ್ಕೊಳ್ಳಿ, ಏನಾರ ನೋಡ್ಕೊಳ್ಳಿ, ಅದು ಪರ್ಸನಲ್ ಡೈರಿ, ನೀವು ಅದನ್ನ ಮುಟ್ಟಂಗಿಲ್ಲ. ಆ ಅಧಿಕಾರನೂ ನಿಮ್ಗಿಲ್ಲ. ಪರ್ಸ್ನಲ್ಲ ಬಸಪ್ಪನವ್ರೆ, ಇದು ಡೈರಿ, CD ಅಲ್ಲ.
ನನ್ನ ಡೈರಿ ಸಾ ಅದನ್ನ ನನಗೆ ಕೊಟ್ಬಿಡಿ ಸಾ, ನೀವು ಅದನ್ನ ನೋಡ್ಕೊಡ್ದು. ಸರ್, ಇವರು ನೋಡ್ಕೂಡ್ದು ಅಂತ ಹೇಳಿದಾಗೆಲ್ಲ ನನಗೆ ನೋಡಿ ನೋಡಿ ಅಂತ ಕೇಳಿಸ್ತಾ ಇದೆ. ಆ ಡೈರಿಲಿ ಏನಿದೆ ಅಂತ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಒಂದ್ಸತಿ ಡೈರಿನ ತೆಗೆದು ಅದ್ರಲ್ಲಿ ಏನಿದೆ ಅಂತ ನೋಡಿ ಸರ್. ನಾನಾಗ್ಲೇ ಹೇಳಿದ್ನಲ್ಲ ಸರ್, ಅದು ನನ್ನ ಪರ್ಸನಲ್ ಡೈರಿ, ಅದರಲ್ಲಿ ನನ್ನ ಪರ್ಸನಲ್ ವಿಷಯಗಳು ಏನೇನೋ ಐತೆ, ಅದು ನೀವು ನೋಡ್ಕೊಂಡು ವಾಪಸ್ ಇಟ್ಬಿಡಿ ಸರ್. ನೀವು ಡೈರಿಲಿ ಏನಿದೆ ಅಂತ ನೋಡಿದ್ಮೇಲೆ ತಾನೇ ಗೊತ್ತಾಗೋದು ಇದು ಪರ್ಸ್ನಲ್ಲೋ ಅಲ್ವೋ ಅಂತ. ಪರ್ಸನಲ್ ಡೈರಿ ಅದನ್ನ ಮುಟ್ಬೇಡಿ ಅಂದ್ರೆ ಅರ್ಥ ಆಗಕ್ಕಿಲ್ವಾ? ಅದನ್ನ ಮುಟ್ಬೇಡಿ ಸಾ, ನೋಡ್ಬೇಡಿ ಸಾ ಅದನ್ನ. ಸಿಕ್ಕಾಕೋತೀವಿ ಅನ್ನೋ ಭಯ ಜನಗಳ ರಕ್ತ ಹೀರೋ ಆ ರಾಕ್ಷಸರಿಗಿರಬೇಕು, ನಮ್ಗಲ್ಲ. ನಮ್ಮ ಜನಗಳನ್ನ ಹೆದರಿಸಿ ಬೆದರಿಸಿ ಮೋಸ ಮಾಡಿರ್ಬೋದು, ಆದರೆ ಆ ಆಟಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ಹೆದರ್ಕೊಂಡು ಓಡೋಗೋಕ್ಕೆ ನಾನು ಹೇಡಿನೂ ಅಲ್ಲ. ಸತ್ಯ, ಆಪತ್ತಿಂದ ಓಡೋಗೋರ್ನ ಹೇಡಿ ಅನ್ನಲ್ಲ, ಬುದ್ಧಿವಂತ ಅಂತಾರೆ. ಅನ್ಯಾಯ ನಡೀತಿದ್ರು ಸುಮ್ಮನಿರೋನ್ನ ಬುದ್ಧಿವಂತ ಅನ್ನಲ್ಲ, ಹೇಡಿ, ರಣ ಹೇಡಿ ಅಂತಾರೆ. ಹೇಗಿತ್ತು ಸರ್ಪ್ರೈಸ್? ಖುಷಿ ಆಯ್ತಲ್ವಾ? ನನಗೆ ಗೊತ್ತು ನಿನಗೆ ಖುಷಿಯಾಗಿದೆ ಅಂತ. ಈಗ ಹೇಳು, ಈ ವಿಷಯ ನಿನಗೆ ಸರ್ಪ್ರೈಸ್ ಅನಿಸ್ತೋ ಸಸ್ಪೆನ್ಸ್ ಅನಿಸ್ತೋ? ನಾನ್ಸೆನ್ಸ್ ಅನ್ಸ್ತು.